ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಬಾಗಲಕೋಟೆ ಉಪ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಅದು ಬೂತ್ ಮಟ್ಟದಿಂದನೂ ಪ್ರಚಾರಕ್ಕೆ ಇಳಿದಿರುವಂತ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಬಂದೇ ಬರುತ್ತೆ, ನಾವು ತಂದೆ ತರುತ್ತೀವಿ, ಇಲ್ಲಿ ಗೆಲುವಿನ ಪಟಾಕಿಯನ್ನ ನಾವು ಹಾರಿಸ್ತೀವಿ ಅಂತ ಹೇಳ್ಬಿಟ್ಟು ಏನು ವಿಶೇಷವಾಗಿ ಪ್ರಚಾರವನ್ನ ಪ್ರಾರಂಭ ಮಾಡಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಯಾಕಂದ್ರೆ ಬೆಳಗಾವಿಯಿಂದ ಕಾರ್ಯಕರ್ತರನ್ನ ಕರೆದು ತಂದು ಇವತ್ತು ಏನು ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಮಾಡ್ತಾ ಇರೋದು. ಬೈ ಎಲೆಕ್ಷನ್ ಅಲ್ಲಿ ಏನು ಮೇಟಿ ಕುಟುಂಬಕ್ಕೆ ಟಿಕೆಟ್ ಅನ್ನ ನೀಡಿರುವ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಆಗಾಗಲೇ ಅವರಿಗೆ ಉಸ್ತುವಾರಿಯನ್ನು ಕೂಡ ಇಲೆಕ್ಷನ್ ಉಸ್ತುವಾರಿಯನ್ನು ಕೂಡ ವಹಿಸಲಾಗಿತ್ತು. ಈ ಕುರಿತಾಗಿನೂ ಈಗ ಒಂದು ಏನು ಬಿಜೆಪಿಗೆ ಪ್ರಚಾರದ ಮುಖಾಂತರನೇ ಅವರು ಟಾಂಗ್ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನು ರಾಜಕೀಯ ತಂತ್ರಗಾರಿಕೆಯಲ್ಲಿ ಏನಾದ್ರೂ ಹೆಸರು ಕೇಳಿ ಬರ್ತಾ ಇದೆ, ಅದು ಸತೀಶ್ ಜಾರಕಿಹೊಳಿ ಅವರು. ಇವರು ಸ್ವಲ್ಪ ಈ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂದಾಗ ಸೊ ಅದು ಒಂದು ಬೇರೆ ಹಂತದಲ್ಲಿ ಹೋಗ್ತಾ ಇದೆಯಾ ಇಲೆಕ್ಷನ್ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಈ ಹಿಂದೆನೂ ಏನು ದಾವಣಗೆರೆ ಉಪ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಏನು ಬಿಜೆಪಿ ಮುಖಂಡರು ಸವಾಲನ್ನ ಹಾಕಿರುವ ಹಿನ್ನೆಲೆಯಲ್ಲಿ ಪ್ರದೀಪ್ ಈಶ್ವರ್ ಅವರು ಕೂಡ ದಾವಣಗೆರೆ ಮತಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹೋದ್ಮೇಲೆ ಈಗ ಅದೇ ರೀತಿಯಾಗಿ ಇವತ್ತು ಸವಾಲನ್ನು ಯಾರು ಕೂಡ ಒಡ್ಡಿಲ್ಲ ಬಾಗಲಕೋಟೆ ಮತಕ್ಷೇತ್ರದ ಚುನಾವಣೆಯಲ್ಲಿ. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ರಣತಂತ್ರಕ್ಕೆ ಏನು ಬಿಜೆಪಿ ತಂತ್ರ ಹೂಡುತ್ತಾ ಅನ್ನೋದು ಕೂಡ ನಾವು ಇಲ್ಲಿ ಕಾದು ನೋಡ್ಬೇಕಾಗಿದೆ. ಯಾಕೆಂದ್ರೆ ಈ ರೀತಿಯಾಗಿ ಏನು ಭೂತ ಮಟ್ಟದಿಂದ ಪ್ರಚಾರವನ್ನ ಪ್ರಾರಂಭ ಮಾಡಿರುವ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಇಲ್ಲಿ ಬಾಗಲಕೋಟೆ ಕಾಂಗ್ರೆಸ್ ಕಾರ್ಯಕರ್ತರ ಮಾತ್ರವಲ್ಲ, ಅಂದ್ರೆ ಬೆಳಗಾವಿಯ ಕಾರ್ಯಕರ್ತರನ್ನ ಕರೆದು ತಂದ ಅಂದ್ರೆ ಸಹ ಟೀಮಿನ ಜೊತೆಗೆ ಏನು ಸತೀಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿರುವ ಸಂದರ್ಭದಲ್ಲಿ ಈ ರೀತಿಯಾಗಿ ಇನ್ನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಉತ್ಸಾಹಿ ಆದಂತ ಮೇಟಿ ಅವರಿಗೆ ಕೂಡ ಬಹಳ ಒಂದು ಈ ರೀತಿಯಾಗಿ ಆನೆ ಬಲ ಸಿಕ್ಕಿರುವ ತರ ಆಗಿದೆ. ಯಾಕಂದ್ರೆ ಈ ರೀತಿಯಾಗಿ ಪ್ರಚಾರ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಜನ ಮನವನ್ನ ಗೆಲ್ಲಬಹುದು ಅನ್ನೋದನ್ನು ಕೂಡ ಇಲ್ಲಿ ನಾವು ಕಾಣಬಹುದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಹಿಂದೆ ಪ್ರದೀಪ್ ಈಶ್ವರ್ ಅವರು ಕೂಡ ಈ ರೀತಿಯಾಗಿ ಮಾಡಿದ್ರು. ಆದ್ರೆ ಈಗ ಒಂದು ರಾಜಕೀಯ ಮಾಸ್ಟರ್ ಅಂತಾನೆ ಹೇಳ್ತಾ ಇರುವ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಬಾಗಲಕೋಟೆ ಅಖಾಡಕ್ಕೆ ಇಳಿದ ಮೇಲೇನೋ ಕೆಲವೊಬ್ಬರಿಗೆ ಗೊತ್ತಾಗಿರುತ್ತೆ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾಗಿ ಪ್ರಚಾರ ಮಾಡಿದ್ರೆ ಬಿಜೆಪಿ ಅವರು ಯಾವ ರೀತಿಯಾಗಿ ಮುಂದುವರಿತಾರೆ ಕ್ಯಾನ್ವಾಸದಲ್ಲಿ ಅದನ್ನು ಕೂಡ ನೋಡ್ಬೇಕು. ಯಾಕಂದ್ರೆ ಈ ರೀತಿಯಾಗಿ ಯಾವುದೇ ಚುನಾವಣೆಗಳು ರಂಗ್ ಏರಿರ್ಲಿಲ್ಲ, ಆದ್ರೆ ಈ ಎರಡು ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಈ ರೀತಿಯಾಗಿ ರಂಗ್ ಏರ್ತಾ ಇದೆ ಅನ್ನೋದನ್ನು ಕೂಡ ನಾವು ಬಹಳ ಒಂದು ಏನ್ ನೋಡ್ತಾ ಇದ್ದೀರಲ್ಲ ಆ ದೃಶ್ಯದಲ್ಲಿನೂ ಕೂಡ ಇನ್ನು ಸರ್ವೇ ಸಾಮಾನ್ಯರ ಜೊತೆ ತಿರುಗಾಡುವಂತ ಆಗಾಗಲೇ ಹಾಗೆ ನಡೆದು ಬಂದ ರೀತಿನೂ ಹಾಗಾಗಿತ್ತು ಸತೀಶ್ ಜಾರಕಿಹೊಳಿ. ಆದ್ರೆ ಈಗ ಬಾಗಲಕೋಟೆ ಬೈ ಇಲೆಕ್ಷನ್ ಅಲ್ಲಿ ಏನು PMTV ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ತಿಳಿಸ್ತಾ ಇದೀವಿ ಅಂತಾನು ಕೂಡ ನೋಡ್ತಾ ಇದ್ದೀವಿ.